ಮೇಡಮ್ ನೀವು ಎಷ್ಟು ದಿನಗಳ ಹಿಂದೆ ಅರ್ಜಿಯನ್ನು ಹಾಕಿದ್ರಿ? ಅರ್ಜಿ 2018 ಹಾಕಿದ್ದೀವಿ ಸರ್. 2021 ದುಡ್ಡು ಕಟ್ಟಿದ್ದೀವಿ, 50,000 ಕಟ್ಟಿದ್ವಿ. 2022 ಅಮೃತ ಮಹೋತ್ಸವದ್ದು ಸ್ಕೀಮ್ ಬಂತು. 2023 ನಮಗೆ ಅರ್ಜಿ ಸಲ್ಲಿಸಿದ್ವಿ. ಅದು ನಾವು ಆಯ್ಕೆ ಆಗಿದ್ಮೇಲೆ ನಮಗೆ 5 ಲಕ್ಷ ಬಂತು. BBMP ಕಡೆಯಿಂದ ರಾಜೀವ್ ಗಾಂಧಿಗೆ ಹಾಕಿದ್ರು. ರಾಜೀವ್ ಗಾಂಧಿಯಲ್ಲಿ ನಮಗೆ ನಮ್ಮ ಅಕೌಂಟ್ ಅಂದರೆ ಮನೆದು ಈ ಅಕೌಂಟ್ಗೆ ಹಾಕಿದ್ರು. ಇದೇ ಮನೆದು ಅಕೌಂಟು. ಈ ಅಕೌಂಟ್ಗೆ ಹಾಕಿದ್ರು. 5 ಲಕ್ಷ BBMP ಅವರು ನಮ್ಗೆ ಹಾಕಿದ್ದಾರೆ ಸಬ್ಸಿಡಿ. ಮನೆ ಸಿಕ್ಕಿದೆ ಮೇಡಮ್? ಮನೆ ಸಿಕ್ಕಿಲ್ಲ ಸರ್. BBMPಯಿಂದ ಅಮೃತ ಮಹೋತ್ಸವದ್ದು ದುಡ್ಡು ಬಂದಿದ್ರೆ ಮಿಕ್ಕಿದ ಬ್ಯಾಲೆನ್ಸು ಮೇ 2ನೇ ತಾರೀಕು ದುಡ್ಡು ಹಾಕಿದ್ರು. ನಾವು ಮೇ 3ನೇ ತಾರೀಕು ಹೋಗಿ ನಾವು ಚಿನ್ನಪನ ಎಲ್ಲ ಅಡ ಇಟ್ಬಿಟ್ಟು ಕಟ್ಟಿ ಮಿಕ್ಕಿದ ಅಮೌಂಟ್ ಕಟ್ಟಿ ಕ್ಲಿಯರ್ ಮಾಡಿದ್ವಿ. ಫುಲ್ ಅಮೌಂಟ್ ಕ್ಲಿಯರ್ ಆಗಿದೆ. 10 ತಿಂಗಳಾಯಿತು ನಮಗೆ ದುಡ್ಡು ಬಂದು. ಆದರೂ ಅವ್ರು ನಮಗೆ ಮನೆ ಕೊಡ್ತಾ ಇಲ್ಲ, ನಮಗೆ ರಿಜಿಸ್ಟ್ರೇಷನ್ಗೂ ಕರಿತಾ ಇಲ್ಲ. ನಾವೇನು ಕೇಳ್ತೀವಿ ಅಂದರೆ ನಮಗೆ ಸ್ವಾಧೀನ ಪತ್ರ ಕೊಟ್ಬಿಟ್ರೆ ನಾವು ನಾಳೆನೇ ಹೋಗ್ಬಿಡ್ತೀವಿ ಬೇಕಾದ್ರೆ ಮನೆಗೆ. ಅಶೋಕ್ ಸರ್ ಬಂದಿದ್ದರು, ಅವ್ರು ನಮಗೆ ಧೈರ್ಯ ಕೊಟ್ಟರು, ಆಶ್ವಾಸನೆ ಕೊಟ್ಟರು, ಬೇಗ ಅತಿ ಶೀಘ್ರದಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೋದರು ಸರ್. ನಮ್ಗೆ ಹಂಗಾಗಿ ನಾವು ಕೇಳ್ತಾ ಇದ್ದೀವಿ, ನಮಗೆ ಬೇಗ ಮನೆ ಬೇಕು ಸರ್. ನೀವು ಎಲ್ಲೋ ಇರೋರು ಕೊಡ್ತಾ ಇದ್ದಾರೆ, ತಕ್ಷಣ ಮನೆ ಬಿದ್ದಿರೋರ್ಗೆ ನೋಡ್ತಾ ಇದ್ದಾರೆ. ನಾವು ಮನೆ ಇಲ್ಲದೆ ನಾವು ಇದರಲ್ಲೇ ನಾವು 7 ವರ್ಷದಿಂದ ಓಡಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಕೇಳ್ತಾ ಇದ್ವಿ. ನಮ್ಮ ಇಲ್ಲಿರೋ ಕನ್ನಡಿಗರಿಗೆ, ಕರ್ನಾಟಕದಲ್ಲಿರೋರಿಗೆ, ಇಲ್ಲೇ ಹುಟ್ಟಿ ಬೆಳೆದಿರೋರಿಗೆ, ಇಲ್ಲಿರೋರ್ಗೆ ಮನೇನ ಕೊಡ್ತಾ ಇಲ್ಲ. ಇಲ್ಲಿರೋರು ಸರ್ಕಾರ ನೋಡ್ತಾ ಇಲ್ಲ. ಎಲ್ಲೋ ಇರೋ ಬಾಂಗ್ಲಾದೇಶದವ್ರಿಗೆ, ಕೇರಳದವ್ರನ್ನ ಅವ್ರನ್ನ ಕಣ್ಣೆತ್ತಿ ನೋಡ್ತಾ ಇದ್ದಾರೆ. ನಾವು ನಮ್ಮನ್ನ ಯಾಕೆ ಕಣ್ಣು ಮುಚ್ಕೊಂಡಿದ್ದಾರೆ? ನಾವೇನು ಮಾಡತಕ್ಕಂಥ ಅಪಾರ್ಟ್ಮೆಂಟ್ ಎಲ್ಲಿದೆ, ಯಾವ ಕ್ಷೇತ್ರದಲ್ಲಿದೆ? ಯಲಹಂಕ ಕ್ಷೇತ್ರ, ಅಗ್ರಹಾರ ಪಾಳ್ಯ ಅಪಾರ್ಟ್ಮೆಂಟ್ ಅಲ್ಲಿರೋದು. ಕನ್ಸ್ಟ್ರಕ್ಷನ್ ಎಲ್ಲ ಪೂರ್ತಿ ಮುಗ್ದಿದೆ. ಆದರೆ ನಾವು ಫುಲ್ ದುಡ್ಡು ಕಟ್ಟಿದ್ದೀವಿ. ಆದರೂ ನಮಗೆ ಮನೆಗೆ ಹೋಗಕ್ಕೆ ಬಿಡ್ತಾ ಇಲ್ಲ. ಹಂಗಾಗಿ ನಮ್ಗೆ ಅತಿ ಶೀಘ್ರದಲ್ಲೇ ನಮಗೆ ಮನೆ ಬೇಕು. ಅವ್ರು ಮನೆ ಕೊಡಲಿಲ್ಲ ಅಂದರೆ ಸರ್, ನಾವು 12ನೇ ತಾರೀಕು ಇಲ್ಲಾಂದರೆ 12ನೇ ತಾರೀಕು 13ನೇ ತಾರೀಕು ನಾವು ಬೀಗ ತಗೊಂಡು ನಮ್ಮ ಮನೆಗೆ ನಾವು ಹೋಗ್ತೀವಿ ಸರ್. ಯಾರು ಏನಾದರೂ ಮಾಡಲಿ ಸರ್, ನಾವು ಇಷ್ಟೇ ಕೇಳ್ಕೊಳ್ಳೋದು. ನಾವು ಪಾರ್ವತಮ್ಮ ಸರ್. ಮೇಡಮ್ ನೀವು ಎಷ್ಟು ದಿನಗಳ ಹಿಂದೆ ಅರ್ಜಿಯನ್ನು ಹಾಕಿದ್ರಿ? ಅರ್ಜಿ 2018 ಹಾಕಿದ್ದೀವಿ ಸರ್. 2021 ದುಡ್ಡು ಕಟ್ಟಿದ್ದೀವಿ, 50,000 ಕಟ್ಟಿದ್ವಿ. 2022 ಅಮೃತ ಮಹೋತ್ಸವದ್ದು ಸ್ಕೀಮ್ ಬಂತು. 2023 ನಮಗೆ ಅರ್ಜಿ ಸಲ್ಲಿಸಿದ್ವಿ. ಅದು ನಾವು ಆಯ್ಕೆ ಆಗಿದ್ಮೇಲೆ ನಮಗೆ 5 ಲಕ್ಷ ಬಂತು. BBMP ಕಡೆಯಿಂದ ರಾಜೀವ್ ಗಾಂಧಿಗೆ ಹಾಕಿದ್ರು. ರಾಜೀವ್ ಗಾಂಧಿಯಲ್ಲಿ ನಮಗೆ ನಮ್ಮ ಅಕೌಂಟ್ ಅಂದರೆ ಮನೆದು ಈ ಅಕೌಂಟ್ಗೆ ಹಾಕಿದ್ರು. ಇದೇ ಮನೆದು ಅಕೌಂಟು. ಈ ಅಕೌಂಟ್ಗೆ ಹಾಕಿದ್ರು. 5 ಲಕ್ಷ BBMP ಅವರು ನಮ್ಗೆ ಹಾಕಿದ್ದಾರೆ ಸಬ್ಸಿಡಿ. ಮನೆ ಸಿಕ್ಕಿದೆ ಮೇಡಮ್? ಮನೆ ಸಿಕ್ಕಿಲ್ಲ ಸರ್. BBMPಯಿಂದ ಅಮೃತ ಮಹೋತ್ಸವದ್ದು ದುಡ್ಡು ಬಂದಿದ್ರೆ ಮಿಕ್ಕಿದ ಬ್ಯಾಲೆನ್ಸು ಮೇ 2ನೇ ತಾರೀಕು ದುಡ್ಡು ಹಾಕಿದ್ರು. ನಾವು ಮೇ 3ನೇ ತಾರೀಕು ಹೋಗಿ ನಾವು